Hi guys, welcome back to my YouTube channel, Daily Vlog Day 4. Basically, first of all, ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನೆನ್ನೆ ನೈಟ್ ನಾನು ನಮ್ಮ ಅಕ್ಕ ಮನೇಲಿ ದಬಾಕೊಂಡು ನಮ್ಮ ಹುಡುಗರನ್ನೆಲ್ಲ ಮಿಸ್ ಮಾಡಿಕೊಂಡು ಇವತ್ತು ಬೆಳಗ್ಗೆ ಲಿಟ್ರಲಿ 9:45ಗೆ ಎದ್ದಿದ್ದೀನಿ. 9:30 ಆಫೀಸು. ಬಟ್ ನಮ್ಮ ಅಕ್ಕ ಮನೆಯಿಂದ ಆಫೀಸ್ ತುಂಬ ಹತ್ರ. ಹಾಗೆ ನಂಗೆ ಹೋಗ್ಬಿಟ್ಟೆ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗಿದ ತಕ್ಷಣ ಎಂಟ್ರಿ ಕೊಟ್ಬಿಟ್ಟು ಬ್ರೇಕ್ಫಾಸ್ಟ್ ಸ್ಕಿಪ್ ಆಯಿತು, ಬಟ್ ಅಲ್ಲಿ ಹೊರಗಡೆ ತಿಂದ್ಕೊಂಡೆ. ಆಮೇಲೆ ಮುಖ ನೋಡ್ಕೊಂಡು ಸೀದಾ ಹೆಲ್ಮೆಟ್ ಬಿಚ್ಕೊಂಡು ಹೊರಟೆ. ಒಂದು ಫಿಟ್ ಚೆಕ್, ಮುಖ ಯಾಕೋ ಚೆನ್ನಾಗಿ ಕಾಣಿಸ್ತಿತ್ತು ಹೊಸ ವರ್ಷ. ದೆನ್ ಮಿರರ್ ಮುಂದೆ ಹೋಗ್ಬಿಟ್ಟು ಒಂದ್ಸಲಿ ನೀಟಾಗಿ ನೋಡ್ಕೊಂಡೆ ಹೆಂಗೆ ಕಾಣ್ತಿದ್ದೀನಿ ಫಾರ್ಮಲ್ಸಲ್ಲಿ ಅಂತ. ಶೂಸ್ ಎಲ್ಲ ಹಾಕೊಳಕ್ಕೆ ತಲೆನೋವು, ಬಟ್ ಕ್ರಾಕ್ಸ್ ಇಸ್ ಜೈ, ಕ್ರಾಕ್ಸ್ ಗೋಸ್ ವಿಸ್ ಎವ್ರಿಥಿಂಗ್. ಆಮೇಲೆ ಕೆಲಸ ಎಲ್ಲ ಮುಗಿಸ್ಕೊಂಡು ಲಂಚ್ಗೆ ಹೋಗ್ಬಿಟ್ಟೆ ಸೀದಾ. ಇಷ್ಟೊಂದು ದಿನ ಆದ್ಮೇಲೆ ಸ್ಪ್ಲೆಂಡರ್ ಓಡಿಸ್ತೆ ಬ್ರೋ, ಲಿಟ್ರಲಿ ಓಜಿ. ಹಂಗೆ ಕಾರ್ಡಿಯೋ ಮಾಡ್ತಾ ಮಾಡ್ತಾ ಇಲ್ಲೊಂದು ಬೆಕ್ ಬಂತು. ಹೆಂಗೆ ಕರೆದೆ ನೀವೇ ಕೇಳಿಸ್ಕೊಳ್ಳಿ. ಬೆಲೆನೇ ಇಲ್ಲ. ಆಮೇಲೆ ಕಾರ್ಡಿಯೋ ಮುಗಿಸ್ಕೊಂಬಿಟ್ಟು ಸೀದಾ ಬಂದೆ. ಇನ್ನೊಂದ್ಸಲಿ ಫಿಟ್ ಚೆಕ್ ಎಷ್ಟು ಬೇವ್ತಿದ್ದೀನಿ ಅಂತ ನೋಡಿದೆ. ನೆಕ್ಸ್ಟ್ ನಾನು ಮಾಡಿದ ಕೆಲಸ ಏನು ಅಂದರೆ, ಇಲ್ಲಿ ನೋಡಿ, ಇಲ್ಲಿ ನಾನು ನಮ್ಮ ಹುಡುಗ ಎಲ್ಲ ಸೇರ್ಕೊಂಡ್ಬಿಟ್ಟು ಫುಲ್ ಮಸ್ತಾಗಿ ಏನೋ ಒಳ್ಳೆ ಹ್ಯಾಕರ್ಗಳ ಥರ ಮಾಡ್ತೀವಿ. ವಾಟ್ ವಿ ಆರ್ ಡೂಯಿಂಗ್, ಒಂದು ಪೀಸಿಂದ ಇನ್ನೊಂದು ಪೀಸಿಗೆ ಹೆಂಗೆ ಕನೆಕ್ಟ್ ಮಾಡೋದು ಅಷ್ಟೇ ನೋಡ್ತಿದ್ದು. ಅದೆಲ್ಲ ಆದಮೇಲೆ ಕೆಲಸ ಮುಗೀತು. ನಮ್ಮ ಮನೆಗೆ ಹೋಗ್ಬೇಕಿತ್ತು. ಫಸ್ಟು ಗಾಡಿ ಎತ್ಕೊಂಡು ಹೋದೆ. ಟ್ರಾಫಿಕ್ ಆ್ಯಸ್ ಯೂಶ್ವಲ್ ಬಿಡೋಲ್ಲ ನನ್ನ ಬೇಗ ಹೋಗೋಕ್ಕೆ. ಬಟ್ ಆದರೆ ಇವತ್ತು ನ್ಯೂ ಇಯರಿಂದ ಎಲ್ರಿಗೂ ರಜೆ ಇತ್ತು, ಬಟ್ ನಂಗೆ ಕೆಲಸ ಇತ್ತು. ಮುಗಿಸ್ಕೊಂಬಂದೆ. ಆಟೋದವರು ಬ್ರೋ ಏನು ತಿಂದು ಬರೀತಿರೋ ಗೊತ್ತಿಲ್ಲ, ಬಟ್ ಸೈಕಾಗಿ ಬರೀತೀರ. ಟ್ರಾಫಿಕಲ್ಲಿ ಯುದ್ಧ ಮಾಡ್ಕೊಂಡು ವಾಪಸ್ ಬಂದೆ ಬ್ರೋ. ಇನ್ನೂ ಮನೆ ತುಂಬ ದೂರ ಇತ್ತು, ಬಟ್ ಟ್ರಾಫಿಕ್ ಜಾಸ್ತಿ. ಅದಾದಮೇಲೆ ಮನೆ ಹತ್ತತ್ರ ಬರ್ತಿದ್ದಂಗೆ ನನಗೆ ಫುಲ್ ಖುಷಿ. ನಮ್ಮದೇ ಏರಿಯಾ ಎಜ್ ಬಿ ಲೇಔಟಲ್ಲಿ ನಮ್ಮ ಮನೆ ಇರೋದು. ನೀಟಾಗಿ ನಮ್ಮ ಏರಿಯಾದ ಒಂದು ವೀಡಿಯೋ ತಗೊಂಡು ಮನೆಗೆ ಬಂದೆ. ನೆನ್ನೆ ಬಾಸ್ ನಾನು ನೋಡೇ ಇಲ್ಲ, ಫುಲ್ಲು ಮಿಸ್ಸಿಂಗ್. ನಾನು ಹಂಗೆ ಅವನ್ನ ಗುಜ್ಜಿ ಎಲ್ಲ ಮಾಡಿ ದಬಾಕ್ಬಿಟ್ಟು, ಆಮೇಲೆ ನಮ್ಮ ಅಮ್ಮಗೆ ನಾನು ಫಸ್ಟ್ ಯೂಟ್ಯೂಬ್ ಚಾನಲ್ ವೀಡಿಯೋ ಬಂದೈತೆ ನೋಡು ಅಂತ ಟಿ ವಿಲಿ ಹಾಕ್ಬಿಟ್ಟೆ. ನಮ್ಮ ಅಮ್ಮಗೆ ಹಂಗೆ ಟಿ ವಿಲಿ ತೋರಿಸ್ಬಿಟ್ಟು ನಾನು ಯೂಟ್ಯೂಬ್ ವ್ಲಾಗ್ನ ಕ್ರಿಯೇಟಿನ್ ಎಲ್ಲ ರೆಡಿ ಮಾಡಬೇಕಿತ್ತು. ಸೊ ಬಿಸಿನೀರು ನೀಟಾಗಿ ಕಾಯಿಸ್ಕೊಂಬಿಟ್ಟು ಹಾಕೋ ಕ್ರಿಯೇಟಿನ್. ಇದೇ ನಾನು ಯೂಸ್ ಮಾಡೋದು, ನಿಮ್ಗೆ ಗೊತ್ತಿರೋದೇ. ನಾನು ಫಸ್ಟ್ ಹೇಳಿದ್ದೀನಿ, 1 ಸ್ಕೂಪ್ ಬಿಫೋರ್ ವರ್ಕೌಟ್. ನೀವು ಯಾವಾಗ ಬೇಕಾದ್ರೂ ತೊಗೋಬೋದು, ಬಟ್ ಐ ಯೂಸ್ ಬಿಫೋರ್ ವರ್ಕೌಟ್. ತೊಗೊಂಬಿಟ್ಟು ಬಿಸಿನೀರು ಒಯ್ಕೋ. ಆದರೂ ಬಿಸಿ ನೀರಲ್ಲಿ ಕುಡಿಯೋದು ಒಂಥರ ಚೆನ್ನಾಗಿರುತ್ತೆ, ಬಟ್ ನಾನು ತಣ್ಣಗೆ ಮಾಡ್ಕೊಂಡು ಕುಡಿಯೋದಿಲ್ಲ, ಸುಟ್ಟೋಯ್ತದೆ. ಆಮೇಲೆ 1 ಗುಟ್ಕು 2 ಗುಟ್ಕು 3 ಗುಟ್ಕೊಳಕ್ಕೆ ಖಾಲಿ ಮಾಡಿಬಿಡ್ತೀನಿ ನಾನು. ಸ್ವಲ್ಪನೇ ಅಲ್ಲ, ಕಾನ್ಸಂಟ್ರೇಟೆಡ್ 150 ml ಮ್ಯಾಕ್ಸ್. ಅದಾದಮೇಲೆ ಇನ್ನೇನು ಮಾಡೋದು, ನಮ್ಮ ಅಣ್ಣ ನನಗೆ ಸೆಲ್ಫಿ ಸ್ಟಿಕ್ಕು, ನಾಟ್ ಸೆಲ್ಫಿ ಸ್ಟಿಕ್, ಟ್ರೈಪಾಡ್ ಥರ ತಂದುಕೊಟ್ಟಿದ್ದ. ಹೆಂಗೆ ಬರುತ್ತೆ ಅಂತ ನೋಡ್ತಿದ್ದೆ. ಸ್ವಲ್ಪ ಫ್ಲೆಕ್ಸಿಂಗ್ ಇನ್ನೂ ಬರಬೇಕು, ಮೋಟುಗೂ ಚೆನ್ನಾಗಿ ಬರಬೇಕು. ಅದನ್ನೆಲ್ಲ ಮುಗಿಸ್ಕೊಂಡು ಹೊರಟಿದ್ದು ಎಲ್ಲಿಗೆ ಮೊಟ್ಟೆ ತರಕ್ಕೆ ಹೋದೆ ನಾನು ಆ್ಯಕ್ಚುಲಿ. ಆಮೇಲೆ ನಾನು ಯೂಶ್ವಲಿ ಹೋದರೆ ಒಂದೇ ಸಲ ಎತ್ಕೊಂಡ್ಬಿಡ್ತೀನಿ. ಇಲ್ಲಂಗೆ ಮೊಟ್ಟೆ ತೊಗೊಂಬಿಟ್ಟು ಹುಡುಗ ಇದ್ದ, ಅವನೇನು ಹೇಳ್ತಾನೆ ಕೇಳ್ಕೊಂಡು, ನಿನ್ನೇನು ಹಾಕಲ್ಲ ಮಾಡು ಕೊಡಲಿ ನಿನ್ನ ಪಾಪ ಇನ್ನೂ ಮುಗ್ದ. ಇದು ಸ್ಪೇಸ್ ಅಂತಾರೆ. ಆಮೇಲೆ ಇವತ್ತು ಸರ್ಚ್ ಹೊತ್ತಿದ್ನ ನಗೋ ಅವನ ಹತ್ರನೂ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡು ನೀಟಾಗಿ ಮೊಟ್ಟೆ ತೊಗೊಂಡು ಹೊರಟೆ. ಅದೇನೋ ಗೊತ್ತಿಲ್ಲ, ಮೊಟ್ಟೆ ತೊಗೊಂಬರ್ತಿರ್ಬೇಕಾದ್ರೆ ಮಗದಲ್ಲಿರೋ ಖುಷಿನೇ ಬೇರೆ. ಆಮೇಲೆ ಇಲ್ಲಿ ವೈಕುಂಠ ಏಕಾದಶಿ ಇತ್ತು, ಸ್ವಲ್ಪ ಲೈಟಿಂಗ್ ಹಾಕಿದ್ರು. ಅದನ್ನೆಲ್ಲ ನೋಡ್ಕೊಂಡು ಚಿಕನ್ ತರಬೇಕಿತ್ತು. ಹಂಗೆ ಚಿಕನ್ ತೊಗೊಂಬಂದ್ಬಿಟ್ಟು ಡಯಟ್ ಸ್ಟಾರ್ಟ್ ಆ್ಯಕ್ಚುಲಿ. ನೆಕ್ಸ್ಟ್ ಬಂದಿದ್ದೆ ಜಿಮ್ಗೆ. ಬಂದೆ, ಲೆಗ್ ಡೇ ಇತ್ತು, ಲೆಗ್ ಎಕ್ಸ್ಟೆನ್ಷನ್ಸ್. ನೆಕ್ಸ್ಟ್ ಅದು 3 ಸೆಟ್ ಮಾಡಿದೆ. 3 ಸೆಟ್ ಅಷ್ಟಿಗೆ ಬೇಜಾರಾಗಿ ಹೋಗ್ಬಿಟ್ಟಿತ್ತು ಊರು. ಆಮೇಲೆ ಮಾಡಿದ್ದು ಲೆಗ್ ಕರ್ಲ್ಸ್ 3 ಸೆಟ್ ಮಾಡಿದೆ. ಹೆವಿ ಲೆಗ್ ಎಕ್ಸ್ಟೆನ್ಷನ್ಗಿಂತ ಲೆಗ್ ಕರ್ಲ್ಸ್ ಜಾಸ್ತಿ ವೆಯ್ಟ್ ಹೊಡಿಬೋದು. ಅದಾದಮೇಲೆ ನಾನು ಮಾಡಿದೆ ಕಾಫ್ ರೈಸಸ್. ಸ್ವಲ್ಪ ಫ್ಲೆಕ್ಸಿಂಗ್ ಮಿರರ್ ಮುಂದೆ, ಜನ ಕಡಿಮೆ ಇದ್ದರು, ಹೋಗಿದ್ದು ಲೇಟ್ ಆಯಿತು. ಫ್ಲೆಕ್ಸ್ ಮಾಡಿಬಿಟ್ಟು ಮೋರ್ ಟು ಗೋ ಅಂದ್ಕೊಂಡು ಮಾಡ್ತೀನಿ ವರ್ಷ, ನೋಡೋಣ ಏನಾಗುತ್ತೆ. ನೀಟಾಗಿ ಇನ್ನೊಂದು ಚೂರು ಫ್ಲೆಕ್ಸಿಂಗ್. ಆಫ್ಟರ್ ದ್ಯಾಟ್ ಲ್ಯಾಟ್ರಲ್ ರೈಸಸ್ ಶೋಲ್ಡರ್ಸ್ಗೆ ಇದನ್ನು 3 ಸೆಟ್ ಮಾಡಿದೆ. 7.5 kg ಬಿಟ್ಟು ಮೇಲೆ ಹೋಗ್ತಿಲ್ಲ ನನ್ನ ಲ್ಯಾಟ್ರಲ್ ರೈಸಸ್. 10 ಮಾಡ್ತೀನಿ, ಫಾರ್ಮ್ ಚೆನ್ನಾಗಿರಲ್ಲ. ಆಮೇಲೆ ಕೇಬಲಲ್ಲೂ ಮಾಡ್ತೀನಿ. ಆಫ್ಟರ್ ದ್ಯಾಟ್ ಶೋಲ್ಡರ್ ಪ್ರೆಸ್ ಹೊಡ್ಕೊಂಡು ನೀಟಾಗಿ ಕಲ್ಟಿಗೆ ಬಾಯ್ ಅಂದು ವಾಪಸ್ ಮನೆಗೆ ಬಂದ್ಬಿಟ್ಟು ನಮ್ಮ ಹುಡುಗನ ಆ್ಯಸ್ ಯೂಶುವಲ್ ವಾಕ್ ಕರ್ಕೊಂಡು ಹೋದೆ. ಅಣ್ಣಂಗೆ ಏನು ಮಾಡ್ಬೇಕು ಮಾಡಿಸ್ಬಿಟ್ಟು ನೆಕ್ಸ್ಟ್ ನಾನು ಪಾಚ್ಕೊಬೇಕಿತ್ತು, ಬಟ್ ಪಾಚ್ಕೊಳಕ್ಕೂ ಮುಂಚೆ ಪ್ರೋಟೀನ್ ಇಂಟೆಕ್ ಬ್ರೌ ಪನ್ನೀರ್ ಸೋಯಾ ವಿತ್ ಯೋಗಟ್. ಡ್ರೆಸ್ಸಿಂಗ್ ಅಂತೂ ಚೆನ್ನಾಗಿತ್ತು. ಅದು ಲಿಟ್ರಲಿ ಇಟ್ ವಾಸ್ ಗುಡ್. ನೋಡ್ಕೊಂಬಿಡಿ, ಇಟ್ ವಾಸ್ ಟೂ ಗುಡ್. ಮಾಡ್ಕೊಂಬಿಟ್ಟು ಚೆನ್ನಾಗಿ ತಿಂದೆ, ಬಟ್ ಟೇಸ್ಟಿಯಾಗಿತ್ತು. ಅಲ್ಲಿ ಶೇರ್ ವಿತ್ ದ ರೆಸಿಪಿ DM ಮಾಡಿ. ಇದೆಲ್ಲ ಮುಗಿಸ್ಕೊಂಡು ವೀಡಿಯೋ ಎಡಿಟ್ ಮಾಡಿ ಮಲ್ಕೊಳ್ಳೋ ಅಷ್ಟೊತ್ತಿಗೆ 12:30.
ನಮ್ಮ ಹುಡುಗನೂ ಮಲ್ಕೊಂಡ, ನಾನು ಮಲ್ಕೊತೀನಿ. ಗುಡ್ ನೈಟ್.